ನಮ್ ಬೀದರ್ ಕಡೆ ಕೆಲವೊಂದು ಪ್ರಾಚೀನ ಕೋಟೆಗಳು ದೇವಸ್ಥಾನಗಳು ಕಣ್ಮರೆ ಆಗುತ್ತಿವೆ ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ. ಅದೇ ತರಹ ನಿಮ್ಮ ಊರಿನ ಪಕ್ಕದಲ್ಲೇ ಹಳೆಯ ಇತಿಹಾಸ ಇರೋ ಸ್ಥಳಗಳು ಬಗ್ಗೆ ನಿಮ್ಗೆ ಗೊತ್ತಿರೋದಿಲ್ಲ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕೇಳತ್ತೀರೇನ್? ಹಾಗಂದ್ರೆ ಈ ವಿಡಿಯೋ ಕಡಿತ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ. ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗುತ್ತಿರೋದು ಹಣಕುಣಿಯ ಕೋಟೆ. ಈ ಒಂದ್ ಕೋಟೆ ನಾವು ಹುಮ್ನಾಬಾದ್ ತಾಲೂಕಿನಲ್ಲಿ ಬರುತ್ತೆ. ನಾನು ಇದರ ಇತಿಹಾಸ ನೋಡುತ್ತಾ ಹೋದಾಗ ಹುಮ್ನಾಬಾದ್ ರಾಜ ರಾಮಚಂದ್ರ ಜಾಧವ್ ಅವರ ಆಳ್ವಿಕೆ ಕಾಲದಲ್ಲಿ ಈ ಒಂದ್ ಕೋಟೆ ಕಟ್ಟಿದರು ಅಂತ ಹೇಳ್ತಾರ. ಈ ಒಂದ್ ಕೋಟೆಯು ರಾಜ್ಯದ ಖಜಾನೆಗಾಗಿ ಬಳಸುತ್ತಿದ್ದರು. ಹಾಗೆ ಶತ್ರುಗಳಿತ ತಮ್ಮ ಖಜಾನೆಯನ್ನು ಸುರಕ್ಷಿತವಾಗಿಡಲು ಈ ಒಂದು ಹಣಕುಣಿ ಎನ್ನುವ ಊರಲ್ಲಿ ಈ ಒಂದು ಕೋಟೆ ನಿರ್ಮಾಣಿಸಿದರು ಅಂತ ಹೇಳ್ತಾರ. ಅದೇ ತರ ಈ ಊರಿಗೆ ಹಣಕುಣಿ ಎಂದು ಹೆಸರಿಟ್ಟಿದ್ದರು. ಏಕಂದ್ರೆ ಹಣ ಅಂದ್ರೆ ದುಡ್ಡನ್ನು ಕೂಡಿಟ್ಟುವ ಒಂದು ಸ್ಥಳ ಅಂತ ಹೇಳ್ಬೋದು. ಈ ಒಂದು ಕೋಟೆ ಒಳಗಡೆ ನಾನು ಹೋದಾಗ ಸುತ್ತುವರಿದ ಗೋಡೆಗಳು, ಹಾಗೆ ಮಹಾದ್ವಾರಗಳು, ಗೋಡೆ ಮೇಲೆ ಕ್ಷಿಪಣಿಗಳನ್ನು ಹಾರಿಸಲು ಸೀಳುಗಳಿವೆ. ಕೋಟೆಯ ಹೊರಗಡೆ ನೋಡಿದಾಗ ಉದ್ದವಾಗಿ ನಿರ್ಮಿಸಿರುವ ನೀರಿನ ಕಾಲುವೆ, ಆಗ ಇದರಲ್ಲಿ ಮೊಸಳೆಗಳು ಇರುತ್ತಿದ್ವು ಅಂತ ಹೇಳ್ತಿದ್ರು. ನೀವೇನಾದ್ರೂ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ನಿಮ್ ಕಡೆ ಯಾವ್ದಾದ್ರು ಈ ತರ ಸ್ಥಳ ಇದ್ರೆ ಕಮೆಂಟ್ ಮಾಡಿ, ಸಿಗೋಣ.